ನಿಮ್ಮ ಸ್ಕಿನ್ನು ಗ್ಲಾಸ್ ಫಿನಿಶಿಂಗ್ ತರ ಗ್ಲೋ ಆಗ್ಬೇಕಾ? ಅದು ಬರೀ 7 ದಿವಸದಲ್ಲಿ. ಇವತ್ತು ನಾನು ಕಂಪ್ಲೀಟ್ ಮನೆ ರೆಮಿಡಿ ಹೋಮ್ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ನಿಮ್ಮ ಸ್ಕಿನ್ ನ ಯಾವ ರೀತಿ ಕೊರಿಯನ್ ಗ್ಲಾಸ್ ಫಿನಿಶಿಂಗ್ ತರ ನೀವು ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ನೀವು ನನ್ನ ಜೊತೆ ಕೊನೆವರೆಗೂ ಈ ವಿಡಿಯೋದಲ್ಲಿ ಇತ್ತು ಅಂತ ಹೇಳಿದ್ರೆ ಯಾವ ಇಂಗ್ರೀಡಿಯೆಂಟ್ಸ್ ಬಳಸಬೇಕು, ಏನಿದು ರೆಸಿಪಿ, ಇದನ್ನ ಯಾವ ರೀತಿ ಮಾಡಬೇಕು, ಮತ್ತೆ ಡ್ರೈ ಸ್ಕಿನ್ಗೆ ಯಾವ ರೀತಿ ಬಳಸಬೇಕು, ಮತ್ತೆ ಆಯಿಲಿ ಸ್ಕಿನ್ಗೆ ಯಾವ ರೀತಿ ಬಳಸಬೇಕು, ಮತ್ತೆ ಇದು ಯಾವ ಟೈಮಲ್ಲೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ವಿಡಿಯೋ ಪ್ರಾಕ್ಟಿಕಲ್ ಆಗಿ ನಾನೇ ಅಪ್ಲೈ ಮಾಡ್ಬಿಟ್ಟು ತೋರಿಸ್ತೀನಿ. ನೀವು ಇದನ್ನ ಮನೇಲಿ ಟ್ರೈ ಮಾಡಿ ನಿಮ್ಮ ಈ ಸ್ಕಿನ್ ನ ಕೊರಿಯನ್ ಗ್ಲೋ ತರ, ಸ್ಕಿನ್ ಗ್ಲಾಸ್ ಫಿನಿಶಿಂಗ್ ತರ ನೀವು ಮಾಡ್ಕೋಬಹುದು. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ, ಕೊನೆವರೆಗೂ ನೋಡಿಲ್ಲ ಅಂತ ಹೇಳಿದ್ರೆ ನೀವೇ ಮಿಸ್ ಮಾಡ್ಕೊಂತೀರಾ. ಸ್ಟಾರ್ಟಿಂಗ್ ಬರೀ ಇಂಗ್ರೀಡಿಯೆಂಟ್ಸ್ ನೋಡೋದ್ರಿಂದ ಏನ್ ಅರ್ಥ ಆಗಲ್ಲ. ಇದನ್ನ ಹೆಂಗ್ ಮಿಕ್ಸ್ ಮಾಡ್ಕೋಬೇಕು, ಮತ್ತೆ ಆಯಿಲಿ ಸ್ಕಿನ್ಗೆ ಹೆಂಗ್ ಹಾಕ್ಬೇಕು, ಡ್ರೈ ಸ್ಕಿನ್ಗೆ ಯಾವ ರೀತಿ ಹಾಕ್ಬೇಕು, ಮತ್ತೆ ಇದನ್ನ 7 ದಿವಸದಲ್ಲಿ ಎಷ್ಟು ದಿವಸ ನೀವು ಯೂಸ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ರಾ ಫುಟೇಜ್ ಆಗಿರುತ್ತೆ, ಯಾವುದೇ ರೀತಿ ನಿಮಗೆ ಎಡಿಟಿಂಗ್ ಜಾಸ್ತಿ ಮಾಡಲ್ಲ. ನಾನು ಇಲ್ಲಿ ಡೈರೆಕ್ಟ್ ಆಗಿ ಏನ್ ಅಪ್ಲೈ ಮಾಡಿ ತೋರಿಸ್ತೀನೋ ಅದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ಕಂಪ್ಲೀಟ್ ಪ್ರಾಕ್ಟಿಕಲ್ ವಿಡಿಯೋ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಇದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನ ನೀವು ಯೂಸ್ ಮಾಡಬೇಕಾಗತ್ತೆ ಸ್ಟಾರ್ಟಿಂಗು. ನೋಡಿ, ಇಲ್ಲಿ ಅಕ್ಕಿ ಹಿಟ್ಟು ಎಷ್ಟು ಸ್ಪೂನ್ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟನ್ನ ನೀವು 1 ಸ್ಪೂನ್ ಅಷ್ಟು, ಇಲ್ಲಿ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಆಯ್ತಾ. ಈ ಅಕ್ಕಿ ಹಿಟ್ಟಿಗೆ ನೀವು 2 ಸ್ಪೂನ್ ಅಷ್ಟು ಮಿಲ್ಕನ್ನ ಹಾಕೋಬೇಕು. ಇಲ್ಲಿ 2 ಸ್ಪೂನ್ ಅಷ್ಟು ಮಿಲ್ಕ್ ಹಾಕಿದ್ದೀನಿ ನಾನು. ಆಮೇಲೆ ಇದಕ್ಕೆ ನೀವು ಒಂದು ಫ್ಯೂ ಡ್ರಾಪ್ಸ್ ಅಷ್ಟು ಹನಿ ಹಾಕಬೇಕು. 1 2 ನಾನು ಒಂದು 2 ಸ್ಪೂನ್ ಅಷ್ಟು ಹನಿ ಹಾಕಿದ್ದೀನಿ. ಇಲ್ಲಿ 2 ಸ್ಪೂನ್ ಅಲ್ಲ, 2 ಡ್ರಾಪ್ಸ್ ಅಷ್ಟು. ಆಮೇಲೆ ತಪ್ಪು ತಿಳ್ಕೊಬೇಡಿ, ಸ್ಪೂನ್ ಗಟ್ಟಲೆ ಉಯ್ದ್ಬಿಡ್ಬೇಡಿ. 2 ಡ್ರಾಪ್ ಅಷ್ಟು ನಾನು ಹನಿ ಹಾಕಿದ್ದೀನಿ, ಆಯ್ತಾ. ಜೇನುತುಪ್ಪ ಹಾಕಿದ್ದೀನಿ ನಾನು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಕರೆಕ್ಟಾಗಿ ಪೇಸ್ಟ್ ತರ ಆಗಲ್ಲ. ಇದು ನೀಟಾಗಿ ಪೇಸ್ಟ್ ತರ ಆಗ್ಬೇಕಿದು. ಚೆನ್ನಾಗಿ ಪೇಸ್ಟ್ ತರ ಆಗ್ತಾ ಇದೆ. ಇಲ್ಲಿ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿ ಬರಬೇಕು. ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಮಾಡಿದ್ದು ವೇಸ್ಟ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿನ. ಕ್ಯಾಮ್ರಲ್ಲಿ ಕಾಣಿಸ್ತಿದೆ ಅನ್ಸುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕದು, ಆಯ್ತಾ. ಅದು ಫೇಸ್ ಪ್ಯಾಕ್ ತರ ಆಗ್ಬೇಕಿದು. ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅಲ್ಲಲ್ಲಿ ಸ್ವಲ್ಪ ಇದಿರುತ್ತೆ, ಗಂಟು ತರ ಕಟ್ಟಿರುತ್ತೆ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ನೀವು ನೋಡ್ಬೋದು, ಕ್ಯಾಮ್ರಲ್ಲಿ ಕಾಣಿಸ್ತಿದೆ ಅನ್ಸುತ್ತೆ, ಆಯ್ತಾ. ಇವಾಗ ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಬೇಕು. ನೋಡಿ, ಇಲ್ಲಿ ಇದು ಅಪ್ಲೈ ಮಾಡಿದ್ಮೇಲೆ ನೀವು ಫೇಸ್ ವಾಶ್ನ ಯಾವ ರೀತಿ ಮಾಡಬೇಕು ಅಂತಾನು ತಿಳಿಸ್ಕೊಡ್ತೀನಿ. ಸುಮ್ಮನೆ ಇಂಗ್ರೀಡಿಯೆಂಟ್ಸ್ ನೋಡ್ಬಿಟ್ಟು ಓಡೋಗೋದಲ್ಲ. ಕರೆಕ್ಟಾಗಿ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಂಡು ನಂತರ ಯೂಸ್ ಮಾಡಿ. ಆಮೇಲೆ ನೀವು ಹೆಂಗೆಂಗೋ ಯೂಸ್ ಮಾಡ್ಬಿಟ್ಟು ನನಗೆ ರಿಸಲ್ಟೇ ಬಂದಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಪ್ರಾಬ್ಲಮ್ ಆಗುತ್ತೆ, ಆಯ್ತಾ. ನೋಡಿ, ಇಲ್ಲಿ ನೀಟಾಗಿ ಕಲಿಸಿದ್ದೀನ. ಇವಾಗ ನನ್ನ ಫೇಸಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು. ನೀವು ನೋಡ್ಬೋದು, ಇಲ್ಲಿ ಕ್ಯಾಮ್ರಲ್ಲಿ ಕಾಣಿಸ್ತಿದ್ರೆ ನೋಡ್ಕೊಳ್ಳಿ. ನಂದು ಲೈಟಾಗಿ ಸ್ವಲ್ಪ ತೆಳ್ಳಗಾಗಿದೆ. ನೀವು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದು ಪೇಸ್ಟ್ ಆಗೋ ರೀತಿ ನೀವು ಮಾಡ್ಕೊಳ್ಳಿ ಅದನ್ನು. ಸ್ವಲ್ಪ ನಾನು ಹಾಲನ್ನ ಜಾಸ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಂತಕ್ಕಂತ ಹೇಳಿದ್ರೆ ನಂದು ಸ್ವಲ್ಪ ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಹಾಲನ್ನ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಮಿಲ್ಕ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಿಮ್ದೇನಾದ್ರು ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಮಿಲ್ಕ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲೆಲ್ಲ ನನಗೆ ಇದಾಗಿದೆ, ಸ್ವಲ್ಪ ಪಿಗ್ಮೆಂಟೇಷನ್ ಥರ ಮತ್ತು ಏನಂತಾರೆ ಡಾರ್ಕ್ ಸ್ಪಾಟ್ ಥರ ಆಗಿರೋದ್ರ ಜಾಗಕ್ಕೆಲ್ಲ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಹಣೆಗೆ. ನಾವು ಆಚೆ ಕಡೆ ಬೈಕಲ್ಲಿ ಹೋಗ್ಬೇಕಾದ್ರೆ ಅಥವಾ ಈ ಬಿಸಿಲಲ್ಲೆಲ್ಲ ತಿರುಗಾಡಬೇಕಾದ್ರೆ ಸಿಕ್ಕಾಪಟ್ಟೆ ಟ್ಯಾನ್ಗಳಾಗಿರುತ್ತೆ, ಫೇಸು ಗ್ಲೋ ಕಡಿಮೆ ಆಗಿರುತ್ತೆ, ಮತ್ತು ನಮಗೂ ಗ್ಲಾಸ್ ಫಿನಿಶಿಂಗ್ ಬೇಕು ಅಂತಲೇ ಇರುತ್ತೆ, ಆಯಿತಾ. ಅದೇ ರೀತಿ ನಾನು ಅದನ್ನು ಇವಾಗ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಬೇಕು ಅಲ್ಲಿಗೆ, ಆಯಿತಾ. ವಿಡಿಯೋ ಲೆಂತ್ ಏನಾಗಲ್ಲ, ಕಡಿಮೆನೇ ಇರುತ್ತೆ. ನೀವು ಪೇಷನ್ಸಿಂದ ನೋಡಬೇಕಷ್ಟೇ. ಸುಮಾರು ಜನ ಪೇಷನ್ಸೇ ಕಳ್ಕೊಬಿಡ್ತೀರಾ, ಆಯಿತಾ. ನಾನು ಇವಾಗ ಅಪ್ಲೈ ಮಾಡಿದೆ ಎಲ್ಲ ಕಡೆನೂ, ಆಲ್ಮೋಸ್ಟ್ ಅಪ್ಲೈ ಮಾಡಿದ್ದೀನಿ ಅನಿಸುತ್ತೆ. ನಾನು ಮಿರರ್ ನೋಡ್ಕೊಂಡು ಅಪ್ಲೈ ಮಾಡ್ತಿಲ್ಲ, ನೀವೇ ಮಿರರ್ ಅಂದ್ಕೊಂಡು ನಾನು ನಿಮ್ಗೆ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀನಿ. ಸುಮ್ಮನೆ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಕೊಟ್ಬಿಟ್ಟು ನಮ್ಗೆ ಇಂಗ್ರೀಡಿಯೆಂಟ್ಸ್ ಕೊಟ್ಬಿಟ್ಟು ಯೂಸ್ ಮಾಡಿದಿರಾನೇ ನಿಮ್ಗೆ ಹೇಳ್ತಾ ಇದ್ದಾನಲ್ಲಪ್ಪ ಅಂತ ನೀವೆಲ್ಲ ಅನ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ, ಆಯಿತಾ. ಪ್ರಾಕ್ಟಿಕಲ್ ಆಗಿ ತೋರಿಸೋರು ತುಂಬ ರೇರು. ಅಲ್ಲಿ ಏನೇನು ಆಗ್ತಾ ಇದೀವಿ ಅಂದ್ಬಿಟ್ಟು ಸುಮ್ಮನೆ ಪೇಸ್ಟ್ ಮಾಡಿ ಹಿಂಗೆ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ಬಟ್ ನಾನು ನಿಮಗೆ ಸ್ವಲ್ಪ ವಿಡಿಯೋ ಅಲ್ಲಿ ಕರೆಕ್ಟಾಗಿ ಪ್ರಾಕ್ಟಿಕಲ್ ಆಗಿ ಏನೇನು ಆಗದೆ ಅಂತ ನಿಮಗೂ ಗೊತ್ತಾಯಿತು ಅಂತ ಹೇಳಿದ್ರೆ ನಿಮಗೂ
ಒಂದು ಏನಂತಾರೆ ನಂಬಿಕೆ ಬರುತ್ತೆ ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ. ಸೊ ಇದನ್ನ ಹಾಕ್ಬಿಟ್ಟು ಎಷ್ಟೊತ್ತು ಬಿಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ನೀವು 15 ನಿಮಿಷ ಬಿಡಬೇಕು ಇದು ಒಣಗೋದಕ್ಕೆ. ಆಯ್ತಾ, ನಾನು 15 ನಿಮಿಷ ಬಿಡ್ತೀನಿ ಇದನ್ನ. ವಿಡಿಯೋ ಟಕ್ ಅಂತ ಫಾಸ್ಟ್ ಆಗಿ ಮೂವ್ ಮಾಡ್ತೀನಿ. ನೀವು 15 ನಿಮಿಷ ನಾನು ಕೂತ್ಕೊಳ್ಳೋವರೆಗೂ ನೀವು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತದು. ಆಯ್ತಾ, ಅದೇ ರೀತಿ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಇವಾಗ 15 ಮಿನಿಟ್ಸ್ ಆದ್ಮೇಲೆ ನೀಟಾಗಿ ಹೋಗಿ ಫೇಸ್ ಮಸಾಜ್ ಮಾಡಿಕೊಂಡು ನಾನು ಫೇಸ್ ಏನಂತಾರೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಸುಮ್ಮನೆ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ತೊಳ್ಕೊಂಡು ಬಂದಿಲ್ಲ, ಅದು ಲೈಟಾಗಿ ಮಸಾಜ್ ಮಾಡ್ಕೊಂಡು ಬಂದಿದ್ದೀನಿ. ನೀವೇ ಸ್ವಲ್ಪ ನೋಡ್ಬೋದು ಕ್ಯಾಮ್ರಾದಲ್ಲಿ ನಿಮ್ಗೆ ಏನು ಡಿಫ್ರೆನ್ಸ್ ಕಾಣಿಸ್ತಿದೆ ಗೊತ್ತಾಗ್ತಿಲ್ಲ ನನಗೆ. ಬಟ್ ಮೊದಲನೇ ದಿವಸದಲ್ಲಿ ನನಗೆ ಯಾವ ರೀತಿ ಫೀಲ್ ಆಗ್ತಿದೆ ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಕೇಳಿ. ಇಲ್ಲಿ ನನಗೆ ಯಾವ ರೀತಿ ಫೀಲ್ ಆಗ್ತಿದೆ, ಒಂಥರ ಸ್ಕಿನ್ನು ಸಾಫ್ಟ್ನೆಸ್ ಥರ ಫೀಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ಏನಂತಾರೆ ನೈಸ್ ಥರ, ಆಯ್ತಾ, ಒಂಥರ ನೈಸ್ ಥರ ಫೀಲ್ ಆಗ್ತಿದೆ. ಮತ್ತು ನಾನು ಮಿರರಲ್ಲಿ ನೋಡಿದಾಗ ಒಂಥರ ಗ್ಲೋಯಿಂಗ್ ಫಿನಿಶಿಂಗ್ ಥರ ನನಗೂ ಫೀಲ್ ಆಯಿತು. ನಂತರ ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ನಾನು ಟ್ರೈ ಮಾಡಿರೋದ್ರಿಂದ ಆಯಿತಾ, ನನಗೆ ಇದು ರೆಮಿಡಿ ಸಿಕ್ಕಾಪಟ್ಟೆ ವರ್ಕ್ ಆಗ್ತಿದೆ. ಎಸ್ಪೆಷಲಿ ನಾನು ಇದೊಂದು 6 ಮಂತ್ಸಿಂದ ಯೂಸ್ ಮಾಡಿದ್ದೆ. ಅವಾಗ ಸ್ವಲ್ಪ ಬಿಸಿಲು ಚೆನ್ನಾಗೇ ಇತ್ತು ಇವಾಗಿನ ಥರನೇ. ಅವಾಗ ನಾನು ಯೂಸ್ ಮಾಡಿದ್ದೆ 7 ಡೇಸ್, ನನಗೂ ಚೆನ್ನಾಗಿ ರಿಸಲ್ಟ್ಸ್ ಬಂದಿತ್ತು. ಅದಕ್ಕೋಸ್ಕರ ನಿಮಗೂ ಇವಾಗ ಇದನ್ನು ತೋರಿಸೋಣ ಆಯಿತಾ. ಯಾರ್ಯಾರಿಗೆ ಮುಖ ಸ್ವಲ್ಪ ಡಲ್ ಆಗಿದೆ, ಸ್ಕಿನ್ ಗ್ಲೋ ಮಾಡ್ಕೋಬೇಕು, ಗ್ಲಾಸ್ ಫಿನಿಶಿಂಗ್ ಮಾಡ್ಕೋಬೇಕು ಅಂತ ಸುಮಾರು ಜನಕ್ಕೆ ಇರುತ್ತಲ್ಲ, ಅಂಥವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಸೊ ಇದು ಕಂಪ್ಲೀಟ್ ಹೋಮ್ ರೆಮಿಡಿ ಆಗಿರೋದ್ರಿಂದ ಅಕ್ಕಿ ಹಿಟ್ಟು, ಹಾಲು ಮತ್ತೆ ಸ್ವಲ್ಪ ಹನಿ ಯೂಸ್ ಮಾಡ್ಕೊಂಡು ಮಾಡಿರೋ ಅಂತ ಇದು ಫೇಸ್ ಪ್ಯಾಕು. ಸೊ ಇದನ್ನ ಯಾವಾಗ ನಾವು ಅಪ್ಲೈ ಮಾಡಿಬಿಟ್ಟು ಮತ್ತೆ ಯಾವಾಗ ತೊಳಿಬೇಕು, ಇದು ಬೆಸ್ಟ್ ಟೈಮ್ ಬಂದ್ಬಿಟ್ಟು ರಾತ್ರಿ ಹೊತ್ತು ಆಯ್ತಾ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಆಯ್ತಾ ನೀವು ಇದನ್ನ ಅಪ್ಲೈ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ಟು ನಂತರ ನೀವು ಮುಖ ತೊಳೆದಾಗ ಆಯ್ತಾ ನಿಮ್ಮ ಮುಖದಲ್ಲಿ ಆ ಕಾಂತಿ ಅನ್ನೋದು ಶುರು ಆಗುತ್ತೆ. ಇದನ್ನ ನೀವು ಬರೀ 1 ದಿವಸ 2 ದಿವಸ ಮಾಡಿದ್ರೆ ಸಾಲದು, ಅಟ್ಲೀಸ್ಟ್ ವಾರದಲ್ಲಿ ಒಂದು 5 ದಿವಸ ಆದರೂ ಅಪ್ಲೈ ಮಾಡಬೇಕು. ನಿಮಗೆ ಏನಾದ್ರು ನೀಟಾಗಿ ಸೆಟ್ ಆಗಿದೆ ಅಂತ ಹೇಳಿದ್ರೆ ವಾರ ಏನಂದ್ರೆ 7 ದಿವಸ ಪೂರ್ತಿನೂ ಯೂಸ್ ಮಾಡ್ಬೋದು. ನಿಮಗೆ ಇದು ನೋಡಿ ರಿಸಲ್ಟ್ಸ್ ಯಾವ ರೀತಿ ಸಿಗುತ್ತೆ ಅಂತ ಹೇಳಿದ್ರೆ, ಮೊದಲನೇ ದಿವಸ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ನಾನು ಆಗ್ಲೇ ಹೇಳ್ದಂಗೆ ಸ್ಮೂತ್ನೆಸ್ ಫೀಲ್ ಆಗುತ್ತೆ. ಇವಾಗ ನನಗೆ ಏನು ಸ್ಮೂತ್ನೆಸ್ ಅನ್ನೋದು ಫೀಲ್ ಆಗ್ತಾ ಇದೆ, ನಿಮಗೂ ಅದು ಫೀಲ್ ಆಗುತ್ತೆ. ಇದು ಹುಡುಗರು ಯೂಸ್ ಮಾಡ್ಬೋದು, ಹುಡುಗಿರು ಯೂಸ್ ಮಾಡ್ಬೋದು. ಇಲ್ಲಿ ಮೇನ್ ಬಂದ್ಬಿಟ್ಟು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಆಯ್ತಾ. ನಿಮ್ದೇನಾದ್ರು ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಹಾಲ್ನ ಎಕ್ಸ್ಟ್ರಾ ಹಾಕೊಳ್ಳಿ. ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇತ್ತು ಅಂದ್ರೆ ಹಾಲ್ ಕಂಟೆಂಟ್ನ ಸ್ವಲ್ಪ ಕಡಿಮೆ ಮಾಡಿ ಆಯ್ತಾ. ಮೊದಲನೇ ದಿನ ನಿಮ್ಮ ಸ್ಕಿನ್ನು ಸ್ಮೂತ್ ಆಗುತ್ತೆ, ಇನ್ನು 3ನೇ ದಿನ ಬಂದ್ಬಿಟ್ಟು ಮುಖ ಫ್ರೆಶ್ನೆಸ್ ಆಗುತ್ತೆ ಆಯ್ತಾ. ಇನ್ನು ನೀವು 2 ದಿವಸ ಆಯಿತು, 3ನೇ ದಿವಸಕ್ಕೆ ಯೂಸ್ ಮಾಡಿದಾಗ ಮುಖ ಒಂಥರ ಫುಲ್ ಒಂಥರ ಫ್ರೆಶ್ನೆಸ್ ಥರ ಫೀಲ್ ಆಗುತ್ತೆ. ಡಾರ್ಕ್ ಸ್ಪಾಟ್ಸ್ಗಳು ಸ್ವಲ್ಪ ಕಡಿಮೆ ಆಗೋದು ನಿಮಗೆ ಆ ವ್ಯತ್ಯಾಸ ಗೊತ್ತಾಗುತ್ತೆ. ಇನ್ನು ಡೇ 5 ಬಂದ್ಬಿಟ್ಟು ಗ್ಲೋ ಆಗೋದು ನಿಮಗೆ ಅದು ವಿಸಿಬಲ್ ರಿಸಲ್ಟ್ಸ್ ಥರ ಕಾಣುತ್ತೆ. ಸ್ವಲ್ಪ ಆಲ್ಮೋಸ್ಟ್ ಒಂದು 50% ನನ್ನ ಮುಖ ಗ್ಲೋ ಆಗ್ತಿದೆಯಲ್ಲ, ಒಂಥರ ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು 7ನೇ ದಿನ ಕಂಪ್ಲೀಟ್ ಆಗಿ ವಿಸಿಬಲ್ ರಿಸಲ್ಟ್ಸ್ ಕಾಣಿಸುತ್ತೆ. ನಿಮಗೆ ಇದು ಕರೆಕ್ಟ್ ಆಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ 7 to 8 ಡೇಸ್ ನೀವು ಯೂಸ್ ಮಾಡಬೇಕು ಆಯ್ತಾ. ಇದು ಕಂಪ್ಲೀಟ್ ಹೋಮ್ ರೆಮಿಡಿ ಇತ್ತು ಆಯ್ತಾ. ನಿಮ್ಮ ಸ್ಕಿನ್ ಗ್ಲೋ ಯಾವ ರೀತಿ ಗ್ಲಾಸ್ ಫಿನಿಶಿಂಗ್ ಬರಬೇಕು ಅಂದ್ಬಿಟ್ಟು ನಾನು ತೋರಿಸಿದ್ದೀನಿ. ಇದನ್ನೆಲ್ಲ ಕೊರಿಯನ್ನಲ್ಲಿ ಸಿಕ್ಕಾಪಟ್ಟೆ ಜನ ಯೂಸ್ ಮಾಡ್ತಾರೆ. ನೀವು ಇದನ್ನ ಟ್ರೈ ಮಾಡಿ ನೋಡಿ, ನಿಮಗೆ ವರ್ಕ್ ಆಯ್ತು ಅಂತ ಹೇಳಿದ್ರೆ ಬೇರೆಯವ್ರಿಗೂ ಇದನ್ನ ಶೇರ್ ಮಾಡಿ ಈ ವಿಡಿಯೋನ ಆಯ್ತಾ. ಇದೆಲ್ಲ ಕಂಪ್ಲೀಟ್ ಆಗಿ ಸ್ಕಿನ್ ಗ್ಲೋ ಆಯಿತು. ಯಾವ ರೀತಿ ಇದು ಮಾಡಬೇಕು ಅಂತ ನಿಮ್ದೇನಾದ್ರೂ ನಿಮ್ಮ ಬಾಡಿನ ಶೇಪ್ ತಗೋಬೇಕು, ನಿಮ್ಮ ವೆಯ್ಟ್ ಬಾಡಿ ಇರೋವಂಥ ನಿಮ್ಮ ತೂಕವಾದಂಥ ಬಾಡಿನ ಕರಗಿಸಿ ಈ ಥರ ಫೇಸ್ ಗ್ಲೋ ಜೊತೆಗೆ ನಿಮ್ಮ ಬಾಡಿನ ಸ್ಲಿಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ವೆಯ್ಟ್ ಲಾಸ್ ಕೋಚಿಂಗ್ ಮಾಡ್ತೀನಿ ಆಯ್ತಾ. ಇದರಲ್ಲಿ ನಿಮ್ಗೆ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಕಂಪ್ಲೀಟ್ ಮನೆ ಫುಡ್. ನಾನು ಯಾವುದೇ ರೀತಿ ನಿಮಗೆ ಸಪ್ಲಿಮೆಂಟ್ಸ್ಗಳು ಹೇಳಲ್ಲ, ಇಲ್ಲಿ ಎಲ್ಲ ಮನೆ ಫುಡ್ಡಲ್ಲೇ ನೀವು ವೆಯ್ಟ್ ಲಾಸ್ ಮಾಡೋ ಥರ ನಿಮಗೆ ಕೋಚಿಂಗ್ ಮಾಡಿ ನೀವು 8 ವಾರದಲ್ಲಿ ಏನಿಲ್ಲ ಅಂದ್ರೆ 8ರಿಂದ 10 kg ವೆಯ್ಟ್ ಲಾಸ್ ಮಾಡುವಂಥ ಜವಾಬ್ದಾರಿ ನಮ್ದಾಗಿರುತ್ತೆ. ನೀವು ಈ ಪ್ರೋಗ್ರಾಮ್ ಜಾಯ್ನ್ ಆಗಬೇಕು ಅಂದರೆ ಇಲ್ಲಿ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ, ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.